ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಋತುಚಕ್ರ ಮೆನ್ಸ್ಟ್ರುಯಲ್ ಸೈಕಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ತುಂಬ ಪೇರೆಂಟ್ಸು ಬಂದು ಹೇಳ್ತಾ ಇದ್ದಾರೆ 5 ಇಯರ್ಸಿಗೆ ಅವ್ರ ಮಗಳಿಗೆ ಮೆನ್ಸ್ಟ್ರುಯಲ್ ಸೈಕಲ್ ಸ್ಟಾರ್ಟ್ ಆಗಿದೆ, 6 ಇಯರ್ಸಿಗೆ ಸ್ಟಾರ್ಟ್ ಆಗಿದೆ. ಸೊ ಇವತ್ತದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಫಸ್ಟ್ ಮೆನ್ಸ್ಟ್ರುಯಲ್ ಸೈಕಲ್ಗೆ ಮೆನಾರ್ಕಿ ಅಂತ ಹೇಳ್ತೀವಿ. ಫಸ್ಟ್ ಅದರದ್ದು ಏನು ಪೊಟೆನ್ಷಿಯಲ್ ರಿಸ್ಕ್ ಫ್ಯಾಕ್ಟರ್ಸ್ ಆಗುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. CADs, ಸೊ ಹಾರ್ಟ್ ರಿಲೇಟೆಡ್ ಡಿಸೀಸಸ್, ಹೃದಯದ ತೊಂದರೆಗಳು ಸಂಭವ ಆಗುತ್ತದೆ ಮುಂದಿನ ಜೀವನದಲ್ಲಿ. ಸೊ ಅರ್ಲಿ ಮೆನ್ಸ್ಟ್ರುಯಲ್ ಸೈಕಲ್ ಸ್ಟಾರ್ಟ್ ಆಯಿತು ಅಂತಂದರೆ. CA, ಸೊ ಕ್ಯಾನ್ಸರ್, ಎಸ್ಪೆಷಲಿ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಓರಿಯನ್ ಕ್ಯಾನ್ಸರ್ ರಿಸರ್ಚ್ ಆಗಿದೆ. ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, ಹೈಪರ್ ಕೊಲೆಸ್ಟ್ರಾಮಿಯಾ ಅಂತ ಹೇಳ್ತೀವಿ, ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗುವಂಥದ್ದು, ಹೈಪರ್ ಟೆನ್ಷನ್ ಇರ್ಬೋದು, PCOD, ಎಂಡೋಮೆಟ್ರಿಯೋಸಿಸ್, ಫೈಬ್ರಾಯ್ಡ್ಸ್, ಥೈರಾಯ್ಡಿಸಮ್. ಸೊ ವೇರಿಯಸ್ ಚೇಂಜಸ್ ಫ್ಯೂಚರ್ ಲೈಫಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ವಾಟ್ ಈಸ್ ಮೆನಾರ್ಕಿ? ನಾರ್ಮಲ್ ಆವ್ರೇಜ್ ಏಜ್ ಇಂಡಿಯನ್ಸಲ್ಲಿ 12 to 14 ಇಯರ್ಸ್, ಈ ಒಂದು ವಯಸ್ಸಲ್ಲಿ ಮೆನ್ಸ್ಟ್ರುಯಲ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಇದು ಫಸ್ಟಿಗೆ ಸ್ಟಾರ್ಟ್ ಆಗುವಂಥದ್ದು. ಅರ್ಲಿ ಮೆನ್ಸ್ಟ್ರುಯಲ್ ಸೈಕಲ್ ಯಾಕೆ ಆಗುತ್ತೆ? ಒಬೆಸಿಟಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ವೆಯ್ಟ್ ಜಾಸ್ತಿ ಆಗುವಂಥದ್ದು. ವೆಯ್ಟ್ ಆಟೋಮೆಟಿಕಾಗಿ ಜಾಸ್ತಿ ಆಯಿತು ಅಂತಂತಂದರೆ ಅದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಇಂಡೈರೆಕ್ಟ್ಲಿ ನಮ್ಮದು ಒಬೆಸಿಟಿಯಿಂದ ಅಗೇನ್ ಮೆನ್ಸ್ಟ್ರುಯಲ್ ಸೈಕಲ್ ಸ್ಟಾರ್ಟ್ ಆಗಿಬಿಡುತ್ತೆ. ನ್ಯೂಟ್ರಿಷನಲ್ಲಿ 2 ವೆರೈಟೀಸ್, ಕ್ವಾಲಿಟೇಟಿವ್, ಕ್ವಾಂಟಿಟೇಟಿವ್. ಕ್ವಾಂಟಿಟೇಟಿವ್ ಅಂತಂದರೆ ತಿನ್ನೋ ಪ್ರಮಾಣ ಮನೆ ಫುಡ್ ಇದ್ರೂ ಕೂಡ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಬಂತು, ಪೇರೆಂಟ್ಸ್ ರಿಪೀಟೆಡ್ ತಿನ್ನು ಅಂತ ಮಾಡ್ತಾರೆ, ಇಟ್ ಈಸ್ ಕಾಲ್ಡ್ ಎಸ್ ಎಕ್ಸೆಸಿವ್ ಬಿಂಜಿಂಗ್. ಅದರಿಂದ ನಮ್ಮದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಕ್ವಾಲಿಟೇಟಿವ್, ಮೋರ್ ಆಫ್ ಮಿಲ್ಕ್ ಮತ್ತು ಡೈರಿ ಪ್ರಾಡಕ್ಟ್ಸ್. ಸೊ ಡೈರಿ ಪ್ರಾಡಕ್ಟ್ಸ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀವಿ. ಮಿಲ್ಕ್ ಇಸ್ ಅ ಕಂಪ್ಲೀಟ್ ಫುಡ್ ಅಂತ ಸುಮಾರು ಜನ ಇಟ್ಕೊಂಡಿದ್ದಾರೆ. ಸೊ ಅದನ್ನು ರಿಪೀಟೆಡ್ ಆಗಿ ಮಿಲ್ಕ್ ಕೊಡೋ ಅಂಥದ್ದು. ಹೈ ಶುಗರ್ ಇಂಟೇಕ್, ಸೊ ಅದರಿಂದನೂ ಕೂಡ ನಮ್ಮದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಪ್ರೊಸೆಸ್ಡ್ ಫುಡ್, ಅಲ್ಟ್ರಾ ಪ್ರೊಸೆಸ್ಡ್ ಫುಡ್, ಸೊ ರಿಪೀಟೆಡ್ ಆಯಿಲ್ ಯೂಸ್ ಮಾಡೋದ ಒಂದು ಪದಾರ್ಥಗಳು ಇರ್ಬೋದು, ಜಂಕ್ ಫುಡ್ ಇರ್ಬೋದು, ಎಕ್ಸೆಸಿವ್ ನಾನ್ ವೆಜಿಟೇರಿಯನ್ ಡಯಟ್. ಸೊ ಅದು ಕೂಡ ನಮ್ಮದು ನ್ಯೂಟ್ರಿಷನಲ್ಲಿ ಬರುತ್ತೆ. ಸೊ ಅಲ್ಲಿ ವೇರಿಯೇಷನ್ಸ್ ಆಯಿತು ಅಂದರೆ ಡೈರೆಕ್ಟ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿಬಿಟ್ಟು ಅರ್ಲಿ ಮೆನ್ಸ್ಟ್ರುಯಲ್ ಸೈಕಲ್ ಆನ್ಸೆಟ್, ಇಟ್ ಈಸ್ ಅ ಮೆನಾರ್ಕಿ ಆಗೋದು ಸಂಭವ ಇರುತ್ತೆ. ಸ್ಟ್ರೆಸ್, ಸೊ ಫ್ಯಾಮಿಲಿ ಸ್ಟ್ರೆಸ್ ಆ್ಯಂಡ್ ಸ್ಕೂಲ್, ಪ್ರೊಫೆಷನಲ್ ಅಂತ ಹೇಳ್ತೀವಿ ಬಟ್ ಸ್ಕೂಲ್ ರಿಲೇಟೆಡ್. ಫ್ಯಾಮಿಲಿಯಲ್ಲಿ ಆದಷ್ಟು ಪೇರೆಂಟ್ಸ್ ಹೇಗೆ ಮಾಡಬೇಕು ಅಂತಂತಂದರೆ, ಫ್ಯಾಮಿಲಿ ರಿಲೇಟೆಡ್ ಗುಡ್ ಮ್ಯಾಟರ್ಸ್ ಆರ್ ಬ್ಯಾಡ್ ಮ್ಯಾಟರ್ಸ್ ಆದಷ್ಟು ಚಿಲ್ಡ್ರನ್ ಮುಂದೆ, ಮಕ್ಕಳ ಮುಂದೆ ಮಾತಾಡೋದು ಕಡಿಮೆ ಮಾಡಬೇಕು. ಅದರಿಂದ ಅವರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆರ್ ಪಾಸಿಟಿವ್ ವಾಟ್ ಎವರ್ ಏನೇ ಇದ್ರೂ ಕೂಡ ಅದು ಇಂಪ್ಯಾಕ್ಟ್ ಆಗೋದು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸ್ಕೂಲ್ ರಿಲೇಟೆಡ್ ಹೋಮ್ವರ್ಕ್, ಐ ಸ್ಟ್ರಾಂಗ್ಲಿ ಅಪೋಸ್. ಮೆನಿ ಪೇರೆಂಟ್ಸ್ ಹೇಳ್ತಾರೆ ತುಂಬ ಹೋಮ್ವರ್ಕ್ ಇದೆ, ಅದು ಸ್ಟ್ರೆಸ್ ಆಗ್ತಿದೆ. ಡೆಫಿನೆಟ್ಲಿ ವಿದ್ಯಾರ್ಥಿನಿ ಅವ್ರಿಗೆ ಓದೋವಂಥದ್ದು, ಬರೆಯುವಂಥದ್ದು ಅದು ಅವ್ರದ್ದು ಅದೇ ರೂಟೀನು. ಸೊ ಹೋಮ್ವರ್ಕ್ ಅದು ಯಾವತ್ತೂ ಸ್ಟ್ರೆಸ್ ಆಗಲಿಲ್ಲಂಗೆ ಪೇರೆಂಟ್ಸ್ ನೋಡ್ಕೊಳ್ಬೇಕು. ಅದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದೇರ್ ಲೈಫ್. ಹಾಗಾಗಿ ಅದು ಹೋಮ್ವರ್ಕ್ ಅನ್ನೋದು ರೂಟೀನ್, ಅದರಿಂದ ಏನು ತೊಂದರೆ ಆಗುತ್ತೆ. ಲೈಫ್ ಸ್ಟೈಲ್, ನೋ ಫಿಸಿಕಲ್ ಆಕ್ಟಿವಿಟಿ ಆರ್ ರೆಡ್ಯೂಸ್ಡ್ ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಓದಿನ ಜೊತೆಗೆ ಒಂದು ಸ್ವಲ್ಪ ಬಾಡಿ ಆಕ್ಟಿವ್ ಆಗಿರಬೇಕು. ಹಂಗೆ ಆಕ್ಟಿವ್ ಇತ್ತು ಅಂತಂದರೆ ಹಾರ್ಮೋನ್ ರೆಗ್ಯುಲೈಸೇಷನ್ ಆಗ್ತಾ ಬರುತ್ತೆ, ಇಂಬ್ಯಾಲೆನ್ಸ್ ನಾರ್ಮಲೈಸೇಷನ್ ಆಗುತ್ತೆ. ಸೊ ಸೈಕಲ್ಸ್ ನಾರ್ಮಲೈಸ್ ಆಗುತ್ತೆ ಅಥವಾ ಡಿಲೇಡ್ ಆಗುತ್ತೆ. ಇನ್ ದ ಮೀನ್ ಆವ್ರೇಜ್ ಏಜ್ ಏನು ಬರಬೇಕು ಆ ಏಜಿಗೆ ಆನ್ಸೆಟ್ ಆಗುತ್ತೆ. ತುಂಬ ಕಂಪ್ಲೇಂಟ್ಸ್ ಬರ್ತಾ ಇರೋದು ಸ್ಕ್ರೀನ್ ಟೈಮ್. ಸೊ ನಾನು ಹೇಳೋದು 0 ಸ್ಕ್ರೀನ್ ಟೈಮ್ ಮಾಡಲೇಬೇಕು. ಪಾಸಿಬಲ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಅರ್ಲಿ ಏಜಿಗಾದರೂ 0 ಮಾಡಬೇಕು. ಪೇರೆಂಟ್ಸ್ ಅವ್ರ ಮುಂದೆ ಇಟ್ಕೊಂಡು ಮೊಬೈಲ್ ಮಾಡುವಂಥದ್ದೆಲ್ಲ ರೆಡ್ಯೂಸ್ ಮಾಡಬೇಕು. ಚಿಕಿತ್ಸೆ, ಟ್ರೀಟ್ಮೆಂಟ್ ಬಂದ್ವಿ ಅಂತಂದರೆ ಇದಕ್ಕೆ ಟ್ರೀಟ್ಮೆಂಟ್ ಅನ್ನೋ ಅವಶ್ಯಕತೆ ಅನ್ನೋಕ್ಕಿಂತ ಏನು ಕಾರಣ ಆಗ್ತದೆ ಆ ಕಾರಣದಿಂದ ದೂರ ಇಡಬೇಕು. ಸೊ ಏನೇ ನಾನು ಫ್ಯಾಕ್ಟರ್ಸ್ ಹೇಳಿದೆ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ಜೊತೆಗೆ ಚಿಕಿತ್ಸೆ ಔಷಧಿ ಮೂಲಕ ಒಂದೇ ಅಲ್ಲ, ಸೊ ಕೌನ್ಸಿಲಿಂಗ್ ಇರುತ್ತೆ. ನಾವು ಏನು ಇದರದೆಲ್ಲ ಪರ್ಸನಲೈಸ್ಡ್ ಟಾಕ್ ಮಾಡ್ತೀವಿ. ಇಲ್ಲಿ ಪೇರೆಂಟ್ಸ್ ಆ್ಯಂಡ್ ಚೈಲ್ಡ್ ಕೌನ್ಸಿಲಿಂಗ್ ಕೂಡ ಮಾಡ್ತೀವಿ. ಮೆನ್ಸ್ಟ್ರುಯಲ್ ಸೈಕಲ್ ಅದನ್ನು ಸೋಷಿಯಲ್ ಸ್ಟಿಗ್ಮಾ ಬಿಡಬೇಕು. ಇಟ್ಸ್ ಅ ಫಿಸಿಯೋಲಾಜಿಕಲ್ ಪ್ರೊಸೆಸ್. ಹಾಗಾಗಿ ಎಲ್ಲರೂ ಮುಜುಗರ ಬಿಡಬೇಕು. ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ಳಿ.